ರಾಜ್ಯ ರಾಜಕೀಯದಲ್ಲಿ ಒಂದು ಕಾಲದಲ್ಲಿ ಕೃಷ್ಣ ಅರ್ಜುನ್ ಅಂತೆ ಇದ್ದಂತಹ ಗಾಲಿ ಜನಾರ್ದನ ರೆಡ್ಡಿ ಮತ್ತು ರಾಮುಲು ಅವರು ಈಗ ವೈಮನಸ್ಸನ್ನು ಮರೆತು ಒಂದಾಗಿರ್ತಕ್ಕಂಥದ್ದು. ಅದಕ್ಕೆ ಸಾಕ್ಷಿ ಈ ಒಂದು ಕೊಪ್ಪಳ ಜಿಲ್ಲೆ ನಡೆದಿರ್ತಕ್ಕಂತಹ ಸಂಘಟನಾತ್ಮಕ ಸಭೆ. ಆ ಸಭೆಯಲ್ಲಿ ಇಬ್ಬರೂ ಕೂಡ ಒಂದಾಗಿರ್ತಕ್ಕಂಥದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಅವರ ಕೈಯನ್ನು ಮೇಲೆತ್ತಿ ರಾಮುಲು ಮತ್ತು ರೆಡ್ಡಿ ಅವರು ಒಂದಾಗಿದ್ದಾರೆ ಅನ್ನೋ ಸಂದೇಶವನ್ನು ಸಾರಿದ್ದಾರೆ. ಈ ಬಗ್ಗೆ ಮಾತಾಡಲು ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಇಬ್ಬರೂ ಕೂಡ ಒಂದಾಗಿ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು, ಅಧ್ಯಕ್ಷರು ಕೂಡ ನಿಮ್ಮ ಕೈಯನ್ನು ಎತ್ತಿದ್ರು. ಈ ಗಳಿಗೆ ಹೇಗಿತ್ತು ಸರ್? ನೋಡಿ, ಯಾರೂ ನಮ್ಮ ಕೈ ಎತ್ತೋ ಅವಶ್ಯಕತೆ ಇಲ್ಲ, ಯಾರೂ ನಮ್ಮ ಮಧ್ಯದಲ್ಲಿ ಬಂದು ಮಧ್ಯಸ್ಥಿಕೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಪಕ್ಷದ ಕಾರ್ಯಕ್ರಮ. ಸೊ ಹಾಗಾಗಿ ವಿಜೇಂದ್ರ, ನಾವು, ಶ್ರೀರಾಮುಲು ಎಲ್ಲರೂ ಕೂಡ ಒಟ್ಟಿಗೆ ಇರುವಂಥದ್ದು. ಮತ್ತು ಶ್ರೀರಾಮುಲು ನಮ್ಮ ನಡುವೆ ಯಾವುದೋ ಒಂದು ಆ ಕ್ಷಣದಲ್ಲಿ ಆಗಿರುವಂಥ ಒಂದು ಸ್ವಲ್ಪ ವೈಮನಸ್ಸಿನ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟರೆ ಯಾವತ್ತಿಗೂ ಕೂಡ ಇದು ಸ್ನೇಹ ಅನ್ನುವಂಥದ್ದು 40 ವರ್ಷದ ಸ್ನೇಹ. ಒಂದು ದಿವಸದ್ದಲ್ಲ, 2 ದಿವಸದ್ದಲ್ಲ. ಜಾತಿನ ಮೀರಿ, ರಾಜಕೀಯನ ಮೀರಿ ಇರುವಂಥ ಸ್ನೇಹ ಇದು. ಸೊ ಒಂದು ಕ್ಷಣ ಒಬ್ಬರನ್ನೊಬ್ಬರು ನೋಡ್ಕೊಂಡಿದ್ದ ತಕ್ಷಣ ಯಾವುದು ಕೂಡ ಹಳೆಯದು ನೆನಪು ಕೂಡ ಆಗಲ್ಲ ಸರ್. ಸೊ ಹಾಗಾಗಿ ಇವತ್ತು ನಮ್ಮಿಬ್ಬರ ನಡುವೆ ಇರುವಂಥ ಒಂದು ಪ್ರೀತಿ, ವಾತ್ಸಲ್ಯ, ಒಂದು ಅನುಬಂಧ ಅನ್ನೋದನ್ನು ಸೊ ಅದು ಯಾರಿಂದ ಕೂಡ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ವೈಮನಸ್ಸಿಗೆ ಸಣ್ಣ ಕ್ಷಣ ಕಾರಣ ಅಂತೀರಿ, ಆ ಕ್ಷಣ ಯಾವುದು ಸರ್? ಇವಾಗ ತಾವೇ ಒಂದು ಮಾತನ್ನು ಮಾತಾಡ್ತಾ ಹೇಳಿದರೆ ಶ್ರೀಕೃಷ್ಣ ಅರ್ಜುನ ಇದ್ದಾಗೆ ಅಂತಂತಿದ್ರಿ. ನಿಮಗೆ ಗೊತ್ತಾ ಪುರಾಣಗಳಲ್ಲಿ ಕೃಷ್ಣ ಅರ್ಜುನ ಇಬ್ಬರು ಯುದ್ಧ ಮಾಡ್ಕೊಂಡಿದ್ದು ಗೊತ್ತಾ ನಿಮಗೆ? ಇಲ್ಲ ಅಂತಂದರೆ ನೀವು ಪುರಾಣ ತೊಗೊಂಡು ಹೋದ್ರಿ. ನೀವು ಶ್ರೀಕೃಷ್ಣ ಆರ್ಗೆ ಬಿಡುವಂಥ ಸಂದರ್ಭದಲ್ಲಿ ಭಗವಂತನಿಗೆ, ಸೂರ್ಯ ಭಗವಾನನಿಗೆ ಮೇಲೆ ಒಬ್ಬ ಗಯ ಅಂತ ಗಂಧರ್ವ ಹೋಗ್ತಾ ಹೊಗಳ್ತಾನೆ. ಆ ಹೊಗಳು ಕೃಷ್ಣನ ಕೈಯಲ್ಲಿ ಬಿದ್ದಾಗ ಕೃಷ್ಣ ಅವನ್ನ ಸಂಹಾರ ಮಾಡ್ತೀನಿ ಅಂತೇಳಿ ಶಪಥ ಮಾಡಿದರೆ ಗಯ ಹೋಗಿ ಅರ್ಜುನನ ಬೇಡ್ಕೊಳ್ತಾನೆ, ನನ್ನ ಪ್ರಾಣ ರಕ್ಷಣೆ ಮಾಡಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಕೃಷ್ಣ ಮತ್ತು ಅರ್ಜುನನ ಕೂಡ ವೈಮನಸ್ಸು ಬರುತ್ತೆ. ಅಂದರೆ ಅವರಿಬ್ಬರ ನಡುವೆ ಜಗಳಲ್ಲ, ಮೂರನೆಯವ್ರ ವಿಚಾರದಲ್ಲಿ ಬಂದಿರುವಂಥ ಒಂದು ವೈಮನಸ್ಸು. ಅಂಥ ಒಂದು ಘಟನೆ ಬಿಟ್ಟರೆ ನಮ್ಮಿಬ್ಬರ ನಡುವೆ ಯಾವತ್ತಿಗೂ ಕೂಡ ಏನೂ ಇಲ್ಲ. ಒಬ್ರಿಗೊಬ್ಬರು ಪ್ರಾಣ ಕೊಡ್ಕೊಳ್ಳುವಂಥ ಸ್ನೇಹನೇ ಇದೆ. ಕೆಲವರು ನಾವು ಇಬ್ಬರನ್ನ ಸಂಧಾನ ಮಾಡ್ತೀವಿ ಅನ್ನೋದನ್ನು ಕೂಡ ಮಾತಾಡ್ತಿದ್ರು. ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ನಾನು ಹೇಳಿದ್ನಲ್ಲ, ಜಸ್ಟ್ ಅವ್ರ ಬಗ್ಗೆ ನಾನು ಏನು ಹೇಳಿದರೂ ಕೂಡ ಅದು ತುಂಬ ತಪ್ಪಾಗುತ್ತೆ. ಸೊ ನಮ್ಮಿಬ್ಬರ ನಡುವೆ ಯಾವೊಬ್ಬರ ಮಧ್ಯಸ್ಥಿಕೆಗಳು ಬೇಕಾಗಿಲ್ಲ ಅಷ್ಟು. ನೀವು ಸ್ಟೇಜ್ ಮೇಲೆ ಮಾತಾಡ್ತಾ ಹೇಳಿದ್ರಿ, ಇಬ್ಬರನ್ನೂ ಒಂದು ಗೂಡಿಸ್ತಾರೆ ಅನ್ನೋದು ಕೂಡ ಅವರು ಮೂರ್ಖರು, ದೂರ ಮಾಡ್ತೀವಿ ಅನ್ನೋರು ಕೂಡ ಮೂರ್ಖರು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಲ್ಲ, ಬಹಳಷ್ಟು ಮಂದಿ ಮೂರ್ಖರು ಆಗಿಬಿಟ್ಟಿದ್ದಾರೆ. ಯಾಕೆಂತಂದರೆ ಇಬ್ಬರು ಜಗಳ ಮಾಡ್ಕೊಂಡಿದ್ರಂಥ ಖುಷಿಯಲ್ಲಿ ಇನ್ನೇನು ಬಿ ಜೆ ಪಿದು ಕಥೆನೇ ಮುಗಿದೋಯಿತು. ಇನ್ನು ಕಾಂಗ್ರೆಸ್ ಅವರು ಬಳ್ಳಾರಿಯಿಂದ ಹಿಡಿದು ಬೆಂಗಳೂರು ಬಾರ್ಗಳು ತುಂಬ ಬರೀ ಕಾಂಗ್ರೆಸ್ ಅವರೇ ತುಂಬ ಇದ್ದರು ಆ ಖುಷಿಯಲ್ಲಿ. ಇವತ್ತು ಬಾರ್ಗಳು ಬಂದಾಗೋ ಮಟ್ಟಕ್ಕೆ ಆಗಿಬಿಟ್ಟಿದೆ ಇವತ್ತಿಂದ. ಸೊ ಹಾಗಾಗಿ ಯಾರೂ ಕೂಡ ನಮ್ಮ ನಡುವೆ ಏನೂ ಆಗಿಬಿಟ್ಟಿದೆ ಅಂತಂದರೆ ಅದೆಲ್ಲವೂ ಕೂಡ ಇನ್ನೊಂದು ನಮಗೂ ಗೊತ್ತಾಯಿತು. ನಾವಿಬ್ಬರು ಸ್ವಲ್ಪ ದೂರ ಆದರೆ ಯಾರ್ಯಾರು ಖುಷಿ ಪಟ್ಟರು ಅನ್ನೋದು ನಮಗೂ ಗೊತ್ತಾಗಿದ್ದು ಒಳ್ಳೇದಾಯಿತು ಅಷ್ಟೇ. ಅವರು ನಿಮ್ಮ ಪಕ್ಷದವರ ಅಥವಾ ಕಾಂಗ್ರೆಸ್ನವರು ಸರ್? ಯಾರು ಖುಷಿಯಾದವರು ನಿಮ್ಮ ಪಕ್ಷದವರ ಅಥವಾ ಕಾಂಗ್ರೆಸ್ನವರು? ಅದು ನೀವು ಮಾಧ್ಯಮದ ಸ್ನೇಹಿತರು ಇನ್ವೆಸ್ಟಿಗೇಟಿವ್ ನ್ಯೂಸ್ ಮಾಡಿ ಹೇಳಬೇಕಾಗುತ್ತೆ. ಇಬ್ಬರ ಮಧ್ಯೆ ಮನಸ್ಸುಗಳ ಜೊತೆಗೆ ಗೋಡೆನೂ ಕೂಡ ಅಡ್ಡ ಬಂದಿತ್ತು. ಇಲ್ಲಮ್ಮ, ಯಾವ ಗೋಡೆಗಳು ಅಡ್ಡ ಇದೆ? ಯಾವ ಗೋಡೆಗಳು ಕೂಡ ಅಡ್ಡ ಇಲ್ಲ. ಈಗ ಕೊನೆಯದಾಗಿ ಏನು ಹೇಳ್ತೀರಿ ಸರ್ ಕಾರ್ಯಕರ್ತರಿಗೆ? ಇಬ್ಬರು ಕೂಡ ವೈಮನಸ್ಸನ್ನು ಮರೆತು ಈಗ ಬಂದಿರತಕ್ಕಂಥದ್ದು ಕಲ್ಯಾಣ ಕರ್ನಾಟಕ ಭಾಗದ ಕಾರ್ಯಕರ್ತರಿಗೆ ಏನು ಹೇಳ್ತೀರಿ ಸರ್? ಪಕ್ಷದ ಹಿತದೃಷ್ಟಿಯಿಂದ ನಾವು ಇಬ್ಬರು ಕೂಡ ಈ ಮೊದಲು ಯಾವ ರೀತಿ ಕೆಲಸ ಮಾಡಿದ್ದೀವೋ ಅದೇ ಒಂದು ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಮಟ್ಟದ ಗೆಲುವನ್ನು ಕಾಣೋದಕ್ಕೆ ಇಬ್ಬರು ಕೂಡ ಹಗಲು ರಾತ್ರಿ ಶ್ರಮಿಸ್ತೇವೆ ಅಷ್ಟೇ. ಇದಿಷ್ಟು ಬಿಜೆಪಿ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.